ಹಾಯ್ ನಮಸ್ಕಾರ. ಗ್ರೀನು ವೈಟ್ ಕಾಂಬಿನೇಷನ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ಜಡೆಗೆ ಮುಡ್ಕೊಳ್ಳುವಂತ ದಿಂಡನ್ನ ರೆಡಿ ಮಾಡೋಣವಾ. ನಾನು ಗ್ರೀನಿಗೆ ಪನ್ನೀರ್ ಪತ್ರ ತಗೊಂಡಿದ್ದೀನಿ, ಹಾಗೇನೆ ವೈಟಿಗೆ ಕಾಡ್ ಮಲ್ಗೆ ಹೂವನ್ನ ತಗೊಂಡಿದ್ದೀನಿ. ನೋಡಿ, ಈ ಸೂಜಿ ದಾರನ ನೀವು ತಗೋಬೇಕಾಗುತ್ತೆ. ಯಾವ ತರ ಬೇಕಾದ್ರೂ ಸೂಜಿ ತಗೋಬಹುದು, ಯಾವ ತರ ಬೇಕಾದ್ರೂ ದಾರನ ನೀವು ತಗೊಬಹುದು. ಅದನ್ನ ಒಂದು ಮೊಳ ಆಗೋವಷ್ಟು ನೀವು ಏರಿಸ್ಕೋಬೇಕಾಗುತ್ತೆ. ಡಬಲ್ ದಾರ ಹಾಕ್ಕೋಬೇಕು. ಬಿಗಿಯಾಗಿ ಕೂತ್ಕೋಬೇಕು ಅಂದ್ರೆ ಡಬಲ್ ಇರಲಿ. ನಾನು 6 ಎಳೆದು ಇಲ್ಲಿ ದಾರನ ತಗೊಂಡಿರುವಂಥದ್ದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು. ಇವಾಗ ನಾವು ಮಗ್ಗನ್ನ ಸೂಜಿಗೆ ಏರಿಸ್ಕೋಬೇಕಾಗತ್ತೆ. ನೋಡಿ, ಯಾವ ರೀತಿ ಏರಿಸ್ಬೇಕು ಅಂದ್ರೆ ತೊಟ್ಟಿನ ಮಧ್ಯಕ್ಕೆ ಬರಬೇಕು, ಒಂದು ರೌಂಡು ಸುತ್ತಲೂ ಬರಬೇಕು, ಒಂದ್ರ ಮೇಲೊಂದು ಮಗ್ಗು ಬರಬೇಕು. ನೋಡಿ, ಈ ತರ ಒಂದು 8-7 ಮಗ್ಗು ಬರುತ್ತೆ ರೌಂಡಕ್ಕೆ. ಈ ರೀತಿ ನಾವು ಫಸ್ಟು ಮಾಡ್ಕೋಬೇಕಾಗತ್ತೆ. ಆಮೇಲೆ ನೋಡಿ, ಈ ರೀತಿ ಪನ್ನೀರ್ ಪತ್ರನ ರೌಂಡಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡು ಮಗ್ಗು ಯಾವ ಸೈಜಲ್ಲಿರುತ್ತೋ, ಯಾವ ಸೈಜಲ್ಲಿ ನಾವು ಚುಚ್ಚಿರ್ತೀವೋ ಆ ಸೈಜಿಗೆ ನೀವು ಪನ್ನೀರ್ ಪತ್ರನ ಹಾಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಸೈಜಲ್ಲಿ ಬರಬೇಕು, ಸ್ಮಾಲ್ ಸೈಜಲ್ಲಿ. ಇವಾಗ ನಾವು ಪತ್ರ ಹಾಕಿದ್ದಾದ್ಮೇಲೆ ಮಗ್ಗುನ ಮತ್ತೆ ಏರ್ಸ್ಕೋಬೇಕಾಗುತ್ತೆ. ಸೆಕೆಂಡ್ ಟೈಮ್ ಏರ್ಸ್ಕೋಬೇಕಾದ್ರೆ ನಾವು 3 ಸುತ್ತು ಹಾಕೋಬೇಕಾಗುತ್ತೆ. ನಾವು ಕೆಳಗೆ ಹಾಕಿರೋದು 1 ಸುತ್ತು, ಮೇಲೆ ಹಾಕ್ಬೇಕಾಗಿರೋದು 3 ಸುತ್ತು ಹಾಕ್ಬೇಕಾಗತ್ತೆ. ನಿಮ್ಮ ಜಡೆಗೆ ಎಷ್ಟು ಸೈಜಲ್ಲಿ ದಿಂಡು ಬೇಕು ಅಷ್ಟು ಸೈಜಲ್ಲಿ ನೀವು ಹೊಲ್ಕೋಬಹುದು. ನಾನಿಲ್ಲಿ ಪತ್ರೆ ಒಂದು 8 ತಗ ಬರುತ್ತೆ, ಅಲ್ಲಿವರೆಗೂ ನಾನು ಹೊಲಿತೀನಿ. ಒಂದು 3/4 ಮೊಳ ಆಗೋಷ್ಟು ನಾನು ಹೊಲಿಯಬೇಕಾಗುತ್ತೆ. ಅಷ್ಟು ಜಡೆ ನಿಮಗೆ ಜಡೆ ದಪ್ಪ ಇದೆ, ಉದ್ದ ಬೇಕು ಅಂದ್ರೆ ಇನ್ನು ಸ್ವಲ್ಪ ಹೊಲ್ಕೋಬಹುದು. ನೋಡಿ, ಈ ತರ ಮತ್ತೆ 3 ರೌಂಡ್ ಹಾಕ್ತಿದ್ದಂಗೆ ಮತ್ತೆ ಪತ್ರೆನ, ಒಂದೇ ಪತ್ರ ಸಾಕು, ಆ ಪತ್ರೆನ ನೀಟಾಗಿ ಸಣ್ಣದಾಗೆ ಕಟ್ ಮಾಡಿಕೊಂಡು ಸಣ್ಣದಾಗೆ ರೌಂಡಕ್ಕೆ ಹಾಕ್ಕೊಳ್ಳಿ. ನೋಡಿ, ಮತ್ತೆ 3 ಹಾಕೋಬೇಕಾಗುತ್ತೆ, 3 ಸುತ್ತು, ಮತ್ತೆ 3 ಸುತ್ತು ಹಾಕೊಂಡು ಮತ್ತೆ ಪತ್ರ ಹಾಕೊಂಡು ಮತ್ತೆ 3 ಸುತ್ತು ಹಾಕೋಬೇಕು. ಅದೇ ತರ ಕಂಟಿನ್ಯೂ ಹಾಕೊಳ್ತಾನೆ ಹೋಗ್ಬೇಕಾಗುತ್ತೆ. ನೀವು ಈ ತರ ದಿಂಡನ್ನ ನೀವು ಜಡೆಗೆ ಬೇಕಾದ್ರೂ ಮುಟ್ಕೋಬಹುದು, ದೇವರ ವಿಗ್ರಹಕ್ಕೆ ಬೇಕಾದ್ರೂ ಹಾಕ್ಬೋದು. ಇದೇ ತರನೇ ಸ್ವಲ್ಪ ಉದ್ದ ಮಾಡ್ಕೊಂಡು ದೇವ್ರ ಫೋಟೋ ಕೂಡ ನೀವು ಬಳಸ್ಕೋಬಹುದು. ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ. ಈ ಹೂವ ಪತ್ರೆ 1 ವಾರ ಇಟ್ಟರು ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು 10 ದಿನ ಹಾಗೆ ಇರುತ್ತೆ ಫೋಟೋದಲ್ಲಿ. ನಿಜವಾಗ್ಲೂ ಇದು ಯಾವುದೇ ತರ ಕೆಡೋದಾಗಿರ್ಲಿ, ಬೂಸತ್ತೋದಾಗಿರ್ಲಿ, ಒಣಗೋಗೋದಾಗಿರ್ಲಿ ಯಾವುದೇ ತರ ಆಗೋದಿಲ್ಲ. ನೋಡಿ, ಲುಕ್ಕು ಈ ತರ ಕಾಣುತ್ತೆ. ಇದೇ ತರನೇ ನೀವು ಡಬಲ್ ಸೂಜಿಲಿ ಹಾಕೋತಾ ಹೋಗ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಜಡೆಗೆ ಗ್ರೀನ್ ಕಲರ್ ಸೀರೆ ಏನಾದರೂ ಉಟ್ಕೊಂಡ್ರೆ, ಗ್ರೀನ್ ಕಲರ್ ನೀವು ಗ್ರೀನು ವೈಟ್ ಕಾಂಬಿನೇಷನ್ ಅಲ್ಲಿ ಬಟ್ಟೆ ಏನಾದರೂ ನೀವು ಹಾಕೋತಾ ಇದ್ರೆ ಈ ತರ ದಿಂಡನ್ನು ಮಾಡ್ಕೊಳ್ಳಿ. ತುಂಬಾ ಲಕ್ಷಣವಾಗಿ ಕಾಣುತ್ತೆ. ವೈಟ್ ಹೂವ ಯಾವ್ದಾದ್ರೂ ಪರವಾಗಿಲ್ಲ, ಪತ್ರೆನೂ ಸಹ ಯಾವ್ದಾದ್ರೂ ಪರವಾಗಿಲ್ಲ. ನಾನು ಇದ್ದಿದ್ರಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ಕೋಬಹುದು. ನಿಮ್ಮ ಮನೆ ಮುಂದ್ಗಡೆ ಗಿಡ ಏನಾದರೂ ಇದ್ರೆ, ವೈಟು ಗ್ರೀನು ಈ ತರ ಕಾಂಬಿನೇಷನ್ ಅಲ್ಲಿ ಏನಾದರೂ ಇದ್ರೆ ಖಂಡಿತ ಈ ದಿಂಡನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟಿಗೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಸೂಜಿಲಿ ಮಗ್ಗೇರ್ಸಿದ್ದು ಕಂಪ್ಲೀಟ್ ಆದ್ಮೇಲೆ ನೀಟಾಗಿ ನಿಧಾನವಾಗಿ ದಾರಕ್ಕೆ ನೀವು ಎಳ್ಕೋಬೇಕಾಗುತ್ತೆ. ಜಾಸ್ತಿ ಫೋರ್ಸ್ ಅಲ್ಲಿ ಎಳ್ಕೋಬೇಕು. ಈ ಮಗ್ಗು ಅಷ್ಟು ಈಸಿಯಾಗಿ ಸೂಜಿಯಿಂದ ದಾರಕ್ಕೆ ಬರೋದಿಲ್ಲ, ಹಾಗಾಗಿ ಸ್ವಲ್ಪನೇ ಎಳ್ಕೊಂಡು ದಾರಕ್ಕೆ ನೀವು ತರಬೇಕಾಗುತ್ತೆ. ಇವಾಗ ನೋಡಿ, ಮತ್ತೆ ಪತ್ರೆ ಹಾಕೊಂಡು ಅದೇ ತರನೇ 3 ಸುತ್ತು ಮಗ್ಗುನ ನಾನು ಏರ್ಸ್ಕೊತಾ ಇದ್ದೀನಿ. ಸೂಜಿ ತುಂಬಾ ಆದ್ಮೇಲೆ ನೀಟಾಗಿ ದಾರಕ್ಕೆ ಎಳ್ಕೊಂಡ್ಬಿಡೋಣ. ನೀಟಾಗಿ ಮಾಡ್ಬೋದು, ತುಂಬಾ ಈಸಿ ಆಗಿದೆ. ನೀವು ಒಂದ್ಸಲ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಡಿ, ನೀವೇ ಆರಾಮಾಗಿ ಮಾಡ್ಕೋತೀರಾ. ನಿಮ್ಮ ಹತ್ರ ಯಾವ ಹೂವು ಸಿಗುತ್ತೋ, ನಿಮ್ಮನೆ ಹತ್ರ ಯಾವ ಹೂವು ಇದೆಯೋ ಅದ್ರಲ್ಲೇ ನೀವು ಮಾಡ್ಕೋಬಹುದು. ಇವಾಗ ನಾನು ಹಾಕೋತಾ ಇರೋದು 3ನೇ ಸುತ್ತು ಹಾಕೋತಾ ಇದ್ದೀನಿ. ಲಾಸ್ಟ್ ಇದು 3 ಸುತ್ತು ಲಾಸ್ಟ್ ಹಾಕೋತಾ ಇದ್ದೀನಿ. ಇವಾಗ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ದಿಂಡನ್ನ. ನೋಡ್ತಾ ಇರಿ, ತುಂಬಾ ಸೂಜಿನ ಹಾಕೋಬಿಟ್ಟು ನೋಡಿ ಲಾಸ್ಟಿಗೆ ನಾನು ಪತ್ರೆ ಇಟ್ಟು ಇವಾಗ 1 ರೌಂಡ್ ಹಾಕ್ತಾ ಇದ್ದೀನಿ. ಫಸ್ಟ್ನೇ ಸಲ ನಾವು ಸ್ಟಾರ್ಟಿಂಗ್ ದಿಂಡು ಹೊಲಿಬೇಕಾದ್ರೆ 1 ರೌಂಡ್ ಹಾಕೋದ್ವಲ್ಲ, ಅದೇ ತರನೇ 1 ರೌಂಡು ಇವಾಗ ಲಾಸ್ಟಿಗೆ ನಾವು ಹಾಕೋಬೇಕಾಗತ್ತೆ.
ನೋಡಿ ಏರ್ಸಿದ್ದು ಇವಾಗ ಕಂಪ್ಲೀಟ್ ಆಗಿದೆ. ಇದು ಲಾಸ್ಟ್ನೇ ಸೂಜಿ ನಾವು ಹೇಳ್ಕೊತಾ ಇರೋದು. ನೋಡಿ ಇಷ್ಟುದ್ದ ಆದ್ರೆ ಸಾಕು ದಿಂಡು ಜಡೆಗೆ ಮುಡಿಯೋದಕ್ಕೆ. ನೀವೇನಾದ್ರು ಜಾಸ್ತಿ ದಪ್ಪ ಇದೆ ಕೂದಲು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಇವಾಗ ನಾನು ಲಾಸ್ಟಿಗೆ ಒಂದು ಪನ್ನೀರ್ ಪತ್ರೆ ತೊಟ್ಟನ್ನ ಕಟ್ತಾ ಇದ್ದೀನಿ. ಅದು ಲೂಸ್ ಆಗಿ ಬಿದ್ದೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ದಾರ ಬಿಟ್ಟು ಆಮೇಲೆ ಕತ್ರಿ ತಗೊಂಡು ದಾರನ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಪತ್ರನ ಕಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂದ್ರೆ ನೋಡಿ ಮಗ್ಗು ಯಾವ ಸಮಕ್ಕಿದೆಯೋ ಆ ತರ ಪತ್ರನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಅಲ್ಲಿ ಪತ್ರಲ್ಲಿ ಕಡ್ಡಿ ತರ ಎಲ್ಲ ಇದೆಯಲ್ಲ, ಅದಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ನೀಟಾಗಿ ಮಗ್ಗಿನ ಸಮಕ್ಕೆ ಬರಬೇಕು ಆ ಪತ್ರೆ. ಆ ರೀತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇನ್ನ ಲಾಸ್ಟ್ ಅಲ್ಲಿ ನಾವು ದಾರ ಯಾಕೆ ಬಿಟ್ಟಿದ್ದು ಅಂದ್ರೆ ಫಸ್ಟ್ ಅಲ್ಲೂ ಲಾಸ್ಟ್ ಅಲ್ಲೂ ನೀವು ದಿಂಡನ್ನ ಹಾಗೇನೆ ನೀವು ಪಿನ್ ಹಾಕೊಂಡು ಮುಟ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ ಕಡೆ ಈ ಕಡೆ ದಾರ ಬಿಟ್ರೆ ನೀಟಾಗಿ ಆ ದಾರನ ಬಳಸ್ಕೊಂಡು ಜಡೆಗೆ ಮುಟ್ಕೋಬಹುದು. ಅದರಿಂದ ನೀವು ಆ ದಾರ ಬಿಡ್ಲೇಬೇಕಾಗತ್ತೆ. ನೋಡಿ ಈ ತರ ನೀಟಾಗಿ ಪತ್ರನ ಕಟ್ ಮಾಡ್ಕೊಬಿಟ್ರೆ ಎಷ್ಟು ಮುದ್ದಾಗಿ ಕಾಣುತ್ತೆ ದಿಂಡು ಅಂತ. ಇವಾಗ ಜಡೆ ದಿಂಡು ಫೈನಲಿ ಕಂಪ್ಲೀಟ್ ಆಗಿದೆ. ನೋಡಿ ಲಾಸ್ಟಿಗೆ ಈ ರೀತಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರೀನ್ ವೈಟ್ ಕಾಂಬಿನೇಷನ್ ನಲ್ಲಿ. ನಾನು ಇದೇ ತರ ತುಂಬಾ ವಿಡಿಯೋಸ್ನ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.